ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಮೇಶ್ ರಾಜೀನಾಮೆ ವಿಚಾರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಹಳಷ್ಟು ದಿನದಿಂದ ಈ ರೀತಿಯ ಸುದ್ದಿಗಳು ಹರಿದಾಡ್ತಾ ಇದೆ. ರಮೇಶ್ ರಾಜೀನಾಮೆ ವಿಚಾರ ಪಕ್ಷದ ವರಿಷ್ಠರಿಗೆ ಬಿಟ್ಟಂತ ವಿಚಾರ, ಪಕ್ಷ ಹರಿಯುವ ನೀರಿದ್ದಂತೆ, ಇಲ್ಲಿ ಯಾರು ಕೂಡ ಅನಿವಾರ್ಯ ಅಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗೆ PLD ಬ್ಯಾಂಕು ರಮೇಶ್ ಜಾರಕಿಹೊಳಿ ರಾಜೀನಾಮೆಗೂ ಯಾವುದೇ ಸಂಬಂಧ ಇಲ್ಲ. ಜನರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಜನರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಹಿರಿಯರಿದ್ದಾರೆ, ಹಾಗೆ ಮುತ್ಸದಿ ಇದ್ದಾರೆ. ನೋಡೋಣ ಮುಂದೆ ಅವರು ಏನು ಮಾಡ್ತಾರೆ ಅನ್ನುವಂಥ ಮಾತನ್ನ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಏನಿಲ್ಲ, ಸುಮಾರು ದಿನದಿಂದ ಈ ರೀತಿ ಬಹಳಷ್ಟು ಸುದ್ದಿಗಳು ಓಡಾಡ್ತಾ ಇದ್ದಾವೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಬಟ್ ವರಿಷ್ಠರಿಗೆ ಬಿಟ್ಟಿರೋ ವಿಚಾರ ಅದು. ಪಕ್ಷ ಇದು ಒಂಥರ ನಿರಂತರವಾಗಿ ಹರಿಯುವಂಥದ್ದು. ಪಕ್ಷಕ್ಕೆ ಯಾರೂ ಅನಿವಾರ್ಯ ಇಲ್ಲ. ಅದು ಜಿಲ್ಲಾ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಅದರ ಬಗ್ಗೆ ಕಾಳಜಿ ವಹಿಸ್ತಾರೆ. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಯಾಕಂದರೆ PLD ಬ್ಯಾಂಕ್ ವಿಚಾರ ಯಾವಾಗಿದ್ರು ನಾನು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ PLD ವಿಚಾರವನ್ನು ನನ್ನ ಕ್ಷೇತ್ರದಲ್ಲಿ ಬೇರೆಯವರು ಬಂದು ಅದು ನಮ್ಮವರೇ ಒಂದು ಕೈ ಆಡಿಸಿದ್ರೆ ಅದನ್ನು ಸುಮ್ಮನೆ ಕೊಂಡ್ರೋಕ್ಕೆ ಅಥವಾ ಟಾಲರೇಟ್ ಮಾಡೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ಗೆದ್ದು ಬಂದಿದ್ದೀನಿ. ನನ್ನ ಅಧಿಕಾರ ಕ್ಷೇತ್ರದ ಹಿತರಕ್ಷಣೆ ನಾನು ಇವತ್ತು ಮಾಡ್ತೀನಿ, ನಾಳೆನೂ ಮಾಡ್ತೀನಿ, ಮೊನ್ನೆನೂ ಮಾಡಿದ್ದೀನಿ. ಅದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ನನ್ನ ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕೂ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆಗೂ ಏನೂ ಸಂಬಂಧ ಇಲ್ಲ. ಮತ್ತು 5ನೇ ಬಾರಿಗೆ ಗೆದ್ದು ಬಂದಂಥ ಭಾಳಷ್ಟು ಸೀನಿಯರ್ ಲೀಡರ್ ಅವರು ನಮ್ಮ ಪಕ್ಷದಲ್ಲಿ 2 ಬಾರಿ ಮಂತ್ರಿಗಳಾಗಿದ್ದಾರೆ. ಇಂಥ ಒಂದು PLD ವಿಚಾರಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದರೆ ಇದು ಬೇರೆಯವ್ರನ್ನ ಮೂರ್ಖ ಮಾಡೋದಾಗಲಿ ಅಥವಾ ಇದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದು. ಈಗ ಅದಕ್ಕೂ ಸಂಬಂಧ ಇರಲಿಲ್ಲ. ತಮಗೂ ಸತೀಶ್ ಜಾರಕಿಹೊಳಿಗೂ ಮಾತ್ರ ಸಂಬಂಧಪಟ್ಟ PLD ಬ್ಯಾಂಕ್. ಸೊ ಈ ವಿಷಯಕ್ಕಾಗಿ ಆ ರಾಜೀನಾಮೆ ಸಾಧ್ಯ ಇಲ್ಲ. ಬೇರೆ ಏನಾದರೂ ಕಾರಣಗಳಿರ್ಬೋದು. ಹೆಂಗೆ ಅನ್ಸುತ್ತೆ? ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ಅದು ಏನು ಕಾರಣ ಇದೆ ಅನ್ನೋದು ಅದು ನನಗೆ ಹಾಗೆ ಗೊತ್ತಾಗಬೇಕು. ಯಾವ ಕಾರಣಕ್ಕೆ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು ಅಂತ ಹೇಳಿ. ಸೊ ಅದನ್ನು ವರಿಷ್ಠರು ವಿಚಾರ ಮಾಡ್ತಾರೆ. ಅದ್ರ ಬಗ್ಗೆ ನನಗಷ್ಟು ಮಾಹಿತಿ ಇಲ್ಲ. ಸೊ ಈಗಾಗಲೇ ಹಿರಿಯ ಅವ್ರದ್ದು ಬ್ರದರ್ ಆದಂಥ ಅವ್ರಿಗಿಂತಲೂ ಸೀನಿಯರು ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಇರ್ತಾರೆ. ಸೊ ಅವ್ರನ್ನೇನು ಮ್ಯಾನೇಜ್ ಮಾಡೋದು ಅಥವಾ ಏನು ಅದು ಅವ್ರಿಗೆ ಸಂಬಂಧಪಟ್ಟದ್ದು. ನೋಡಿ, ಮೊದಲಿಂದನೂ ಜಿಲ್ಲೆಯ ರಾಜಕಾರಣದಲ್ಲಿ ಬಹಳಷ್ಟು ಏರುಪೇರುಗಳನ್ನ ನಾವು ಆಗಾಗ ನೋಡ್ತಾ ಇರ್ತೀವಿ. ಆದರೆ ಇದು ಜನ ಗಮನಿಸ್ತಾ ಇದ್ದಾರೆ, ಬಹಳಷ್ಟು ಹುಷಾರಿದ್ದಾರೆ ಈಗ ಜನರು. ಇನ್ನು ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತುಗಳಲ್ಲಿ ಒಂದಂತೂ ಗೊತ್ತಾಗ್ತಾ ಇದೆ, ಅವರ ಇಬ್ಬರ ನಡುವೆ ಇದ್ದಂತ ಗೊಂದಲಗಳು ಯಾವತ್ತೂ ಕೂಡ ಅಂತ್ಯ ಆಗಿರ್ಲಿಲ್ಲ ಅಂತ. ಇನ್ನು ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಮಾಡಿದ್ರು ಅವರು? ಪ್ರಮುಖವಾಗಿ ಏನು ಒಂದು ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡ್ತಾರೆ ಅನ್ನೋ ವಿಚಾರ ಇದೆ, ಆ ವಿಚಾರದ ಬಗ್ಗೆ ಆಗಿರ್ಬೋದು. ಮತ್ತು ಈ ಒಂದು ರಾಜೀನಾಮೆ ನೀಡೋ ವಿಚಾರಕ್ಕೂ PLD ಬ್ಯಾಂಕ್ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋಂಥ ಮಾತನ್ನ ಬಹಳ ದಿನಗಳಿಂದ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡ್ತಾರೆ ಅಂತ ಸುದ್ದಿ ಓಡಾಡ್ತಾ ಇದೆ. ಅದರ ಬಗ್ಗೆ ವರಿಷ್ಠರು ನಿರ್ಧಾರ ತೆಗೆದುಕೊಳ್ತಾರೆ. ಪಕ್ಷ ನಿರಂತರ ಹರಿಯುವ ನೀರು, ಇಲ್ಲಿ ಯಾರು ಕೂಡ ಅನಿವಾರ್ಯ ಅಲ್ಲ. ಜಿಲ್ಲಾ ಮುಖಂಡರು ಮತ್ತು ರಾಜ್ಯ ಮುಖಂಡರು ಈ ಬಗ್ಗೆ ನಿಗಾ ವಹಿಸ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಏನು ರಾಜೀನಾಮೆ ಏನು ಒಂದು ರಾಜೀನಾಮೆ ಈ ರೀತಿ ರಾಜೀನಾಮೆ ನೀಡಿದ್ರೆ ಅದರಿಂದ ಮುಂದೆ ಆಗುವಂತ ಸಾಧಕ ಬಾಧಕಗಳು ಎಲ್ಲವೂ ಕೂಡ ಪಕ್ಷದ ಮುಖ್ಯಸ್ಥರು ಒಂದು ತೆಗೆದುಕೊಳ್ತಾರೆ. ಜೊತೆಗೆ ಏನು ಜಿಲ್ಲಾ ಸಚಿವರಿದ್ದಾರೆ ಅವರು ಕೂಡ ರಾಜಕೀಯ ಮುತ್ಸದಿಗಳಿದ್ದಾರೆ. ಈ ಒಂದು ರಮೇಶ್ ಜಾರಕಿಹೊಳಿ ಒಂದು ನಿರ್ಧಾರಕ್ಕೆ ಅದಕ್ಕೆ ಪ್ರತಿತಂತ್ರವಾಗಿ ಸತೀಶ್ ಜಾರಕಿಹೊಳಿ ಯಾವ ರೀತಿ ಒಂದು ಪ್ರತಿತಂತ್ರವನ್ನು ರೂಪಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡೋಣ ಅಂತ ಮಾತುಗಳ ಮೂಲಕ ಎಲ್ಲೋ ಒಂದ್ ಕಡೆ ಅಡ್ಡುಗಳ ಮೇಲೆ ದೀಪ ಇತ್ತಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಲಿಖಿತ. ಓಕೆ, ಧನ್ಯವಾದ ಶ್ರೀಧರ್ ಕೊಟ್ಟಾರ್ಗಿಸ್ತಿ ತಮ್ಮೆಲ್ಲ ಮಾಹಿತಿ.